ಹೊಸನಗರ ತಾಲೂಕಿನ ನಗರ ಹೋಬಳಿಯ ಬ್ರಹ್ಮಣ ತರುವೆಯ ಕೃಷ್ಣ ಭಟ್ರವರ ತೋಟಕ್ಕೆ ವನದುರ್ಗಿ ಅಗರ್ವುಡ್ ಕಂಪನಿಯ ಕಡೆಯಿಂದ ಎರಡನೆಯ ಸುತ್ತಿನ ಇನಾಗ್ರೇಷನ್ ಮಾಡಲಿಕ್ಕೆ ಯುವಕರು ಬಂದಿದ್ದು, ಇಲ್ಲಿ ವಿಡಿಯೋ ನೋಡ್ತಿರ್ಬೋದು. ಕೆಲವೊಂದು ತೋಟದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಜಾಗದಲ್ಲಿ ಈ ಥರದ ಮರ ಕೊರೆಯುವ ಹುಳುಗಳು ಕಂಡು ಬಂದಿದ್ದು, ಇಲ್ಲಿ ವಿಡಿಯೋ ನೋಡ್ತಿರ್ಬೋದು ನೀವು. ಈ ಥರದ ಹುಳುಗಳಿಂದ ಅಡಿಕೆ ಮರಗಳಿರ್ಬೋದು, ಇತರೆ ಯಾವುದೇ ಜಾತಿಯ ಮರಗಳನ್ನು ಸಹ ಈ ಥರದ ಹುಳುಗಳು ಬಿಡುವುದಿಲ್ಲ. ಹಾಗಾಗಿ ರೈತ ಬಂಧುಗಳೇ, ಅಗರ್ ಬೆಳೆಗಾರರಿರ್ಬೋದು, ಅಡಿಕೆಯ ತೋಟದ ಬೆಳೆಗಾರರಿರ್ಬೋದು, ರೈತರು ಈ ಥರದ ಮರ ಕೊರೆಯುವ ಹುಳುಗಳನ್ನು ತಮ್ಮ ತೋಟದಲ್ಲಿ ತಾವೇ ಪರೀಕ್ಷಿಸಿಕೊಂಡು ಇಂತಹ ರಂಧ್ರ ಮಾಡುವಂಥ ಹುಳುಗಳನ್ನು ನಾಶಪಡಿಸುವುದರಲ್ಲಿ ಮುಂದಾಗಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದಕ್ಕೆ ತಕ್ಕ ಔಷಧಿ, ಯಾವುದೇ ಕೀಟನಾಶಕ ಇರ್ಬೋದು, ನೀರಿನಲ್ಲಿ ಮಿಶ್ರಣ ಮಾಡಿ ಹೆಚ್ಚಿನ ಪ್ರಮಾಣವನ್ನು ಮಾಡಿ ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಟ್ಟು ಎಲೆಯ ಮೇಲೆ ಸಿಂಪರಣೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ರೈತರ ಗಮನದಲ್ಲೊಂದಿರಲಿ. ಇಂತಹ ಮರಗಳಿಗೆ ಪಕ್ಕ ರಂಧ್ರ ಮಾಡಿದಂಥ ಮರಗಳಿಗೆ ಮರದ ಮೇಲೇ ಕ್ಲೀನಾಗಿ ಪಕ್ಕದ ಮರಕ್ಕೆ ಒಂದು ಏಣಿಯ ಸಪೋರ್ಟನ್ನು ಮಾಡಿಕೊಂಡು ತಮ್ಮ ಔಷಧಿಯ ಮಿಷನಿನಿಂದ ಇದಕ್ಕೆ ಸಿಂಪರಣೆ ಮಾಡೋದರಿಂದ ಈ ಹುಳುಗಳನ್ನು ನಾಶಪಡಿಸಬಹುದು. ರೈತರು ಆತಂಕ ಪಡುವಂಥದ್ದೇನಿಲ್ಲ. ಆದರೆ ಒಂದಿಷ್ಟು ಗಮನ ಕೊಡಬೇಕು. ಯಾಕಂದರೆ ಇಂತಹ ರಂಧ್ರ ಮಾಡುವಂಥ ಹುಳುಗಳು ಹೆಚ್ಚಿನ ಭಾಗ ಕಂಡು ಬಂದಂಥ ತೋಟದಲ್ಲಿ, ಅಡಿಕೆ ಮರಕ್ಕೆ ಕೊಳೆ ಬಂದಂಥ ತೋಟದಲ್ಲಿ ಬಂದಿದ್ದು. ಇದು ಹೊಸನಗರ ತಾಲೂಕಿನ ಬ್ರಹ್ಮಣ ತರುವೆಯ ನಗರ ಹೋಬಳಿಯ ಬ್ರಹ್ಮಣ ತರುವೆಯ ಕೃಷ್ಣ ಭಟ್ರವರ ತೋಟದಲ್ಲಿ. ಯಾಕಂದರೆ ನಾವು ಈಗ ವನದುರ್ಗಿ ಕಡೆಯಿಂದ ಬಂದು ನೋಡಿದ್ದೀವಿ. ಇಂತಹ ಮರಗಳನ್ನು ನಾವು ಕೆಲವೊಂದು ರೈತರಿಗೆ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಅಡಿಕೆ ಮರದಲ್ಲೂ ಸಹ ಈ ಥರದ ರಂಧ್ರ ಕೊರೆಯುವ ಹುಳುಗಳು ಕಂಡು ಬಂದಿದ್ದು. ದಯವಿಟ್ಟು ಈ ಥರದ ಹುಳುಗಳಿಗೆ ರೈತರು ಅವರವರ ತೋಟದಲ್ಲಿ ಅವರೇ ಗಮನಿಸಿಕೊಂಡು ಈ ರಂಧ್ರ ಕೊರೆಯುವ ಹುಳವನ್ನು ಪಡಿಸಬಹುದು. ಯಾವುದೇ ಆತಂಕ ಪಡುವಂಥದ್ದಿಲ್ಲ. ಹಾಗಾಗಿ ಹೆಚ್ಚಿನ ವನದುರ್ಗಿ ಅಗರ್ವುಡ್ ಕಂಪನಿ ಕಡೆಯಿಂದ ಅಗರ ಸಸಿ ನಾಟಿ ಮಾಡಿದಂಥ ಎಲ್ಲ ರೈತರ ಗಮನಕ್ಕೂ ಇದೊಂದು ಕಿವಿ ಮಾತಾಗಿರಲಿ ನಾ ಹೇಳುತ್ತಾ ಈ ಸಂದರ್ಶನ ಇಲ್ಲಿ ತೋರಿಸ್ತಕ್ಕಂಥ ವಿಡಿಯೋವನ್ನು ಮುಕ್ತಾಯ ಮಾಡಿ